ನೋಡಿ ಈ ಬ್ಲೌಸ್ನ ನಾನು ಕಟಿಂಗ್ ಮಾಡಿ ನಿಮ್ಮ ಎದುರುಗಡೆ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓನ್ ವಾಯ್ಸಲ್ಲೇ ಸ್ಟಿಚ್ ಮಾಡಬೇಕಂತ ಹೇಳ್ತಾ ಇರೋದು. 10 ಗಂಟೆ 20 ನಿಮಿಷ, ಓಕೆನಾ? 10 ಗಂಟೆ 20 ನಿಮಿಷದಲ್ಲಿ ನಾನು ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ನಿಮಿಷಗಳ ಕಾಲ ತಗೊಂಡು ಕಟಿಂಗ್ ಮಾಡ್ತೀನಿ ಅಂತ ನಿಮ್ಮ ಎದುರುಗಡೆ ತೋರಿಸ್ತೀನಿ, ಓಕೆನಾ? ನನ್ನ ಕಟಿಂಗ್ ಮೆಥಡ್ನು ಸ್ವಲ್ಪ ನಿಮ್ಗೆ ಅರ್ಥ ಆದರೆ ಆಗ್ಬೋದು. ಸೊ ಎನಿ ಟೈಮ್ ಬರೀ ಟೈಮರ್ ಮಾತ್ರ ತೋರಿಸೋದ್ರಿಂದ ನಿಮಗೆ ಹಂಗೆ ಅನಿಸಿರುತ್ತಲ್ವ. ಈ ಮೆಜರ್ಮೆಂಟ್ ಬಂದು 32 ಮೆಜರ್ಮೆಂಟ್, ಓಕೆನಾ? 8 8 16 16 32, ಓಕೆನಾ? 2 ಇಂಚು 20 ಇಂಚಕ್ಕೆ ಅಂದರೆ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ದಪ್ಪ ಆಯ್ತಾರೆ ಅಂತ ನಾನೇ ಇನ್ನು 2 ಇಂಚ್ ಜಾಸ್ತಿನೇ ತೊಗೊಂಡಿದ್ದೀನಿ. 1.5 ಇಂಚ್ ಸಾಕು ಅಂತ ಅನ್ನಿಸ್ತು. ಇದು ಬಾಡಿ ಮೆಜರ್ಮೆಂಟು. ಇದು ಸ್ಲೀವಿಗೆ ನಾನು ಈ ಥರ ಇರೋದನ್ನ ಕಟ್ ಮಾಡಿ ಇಟ್ಕೊತೀನಿ, ಓಕೆನಾ? 2 ಬಟ್ಟೆನ ಇದನ್ನು ಕಟ್ ಮಾಡಿ ಇಟ್ಕೊತೀನಿ. ನಾನು ಆಗಲೇ ಹೇಳಿರೋ ಹಾಗೆ ನನ್ನ ಹತ್ರ ಇರೋಂಥ ಲೈನಿಂಗ್ನ ನಾನು ಜಾಸ್ತಿನೇ ತಗೋತೀನಿ. ಇವ್ರು ಸ್ವಲ್ಪ ಸಣ್ಣ ಇದ್ದರು, ಬಟ್ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅನಿಸುತ್ತೆ. ಈಗ ಬ್ಯಾಕ್ ಈ ಥರ ಇರುತ್ತಲ್ವಾ, ಆ ಬಟ್ಟೆ ನಾನು ತಿಕ್ಕಾಗಿ ಬರಲ್ಲ ಮತ್ತು ಹಿಡ್ದಂಗೆ ಬರುತ್ತೆ ಅಂತ ಸ್ಟ್ರೈಟಲ್ಲಿ ಕಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ಅದನ್ನು ಬೇರೆ ವಿಡಿಯೋದಲ್ಲೂ ನೋಡಿರ್ಬೋದು. ಇನ್ನು ಇವ್ರದ್ದು ಬಾಡಿ ಮೆಜರ್ಮೆಂಟ್, ಇವ್ರದ್ದು ಮೆಜರ್ಮೆಂಟ್ ಬಂದು ಬಾಡಿ ಮೆಜರ್ಮೆಂಟು ಪ್ರೀತಿ ಅನ್ನೋದು ನೋಡಿ, ಪ್ರೀತಿ ಅನ್ನೋದು ಇದನ್ನು ಬಂದು ನಾನು ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ನೋಡಿ ತಗೋತೀನಿ. ಬ್ಯಾಕ್ ಲೆಂತು 14.5, ಓಕೆನಾ? ನಾನಿಲ್ಲಿ 15ನೇ ತೊಗೊಂಡಿರ್ತೀನಿ. ಯಾಕಂತಂದರೆ ಮೇಲೂ 1/2 ಇಂಚ್ ಹೋಗುತ್ತೆ, ಕೆಳಗೂ 1/2 ಇಂಚ್ ಹೋಗುತ್ತೆ, ಆಗ ಕರೆಕ್ಟಾಗಿ ಬರುತ್ತೆ ಅಂತ. ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊತೀನಿ. ಯಾವುದೇ ಮೈಕೇನು ಇಲ್ಲದೇ ಇರೋ ಕಾರಣ ನಿಮಗೆ ವಾಯ್ಸ್ ಏನಾದರೂ ಸ್ವಲ್ಪ ಬ್ರೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಗುಂಪನ್ನ 2 ಸೈಡು ಹಾಕೊಳ್ಳೋಣ. ನನಗೆ ಗುಂಡು ಪಿನ್ನು ಶಾರ್ಪ್ ಇರಲ್ಲ ಅಂತ ಹೇಳಿ ಎಮ್ಮಿಂಗ್ ಸೂಜಿನ ಯೂಸ್ ಮಾಡ್ತೀನಿ, ನೀವು ನೋಡಿರ್ಬೋದು. ಇಲ್ಲ ಅಂದರೆ ಸೇಫ್ಟಿ ಪಿನ್ನು ಯೂಸ್ ಮಾಡ್ತೀನಿ. ಶೋಲ್ಡರ್ ಬಂದು 14 ಇದೆ, ಆದರೆ ನಾನು ಇವರಿಗೆ ಮಾಮೂಲಿ ನೆಕ್ಕೆ ಕೊಡೋದ್ರಿಂದ 5.5ನ ತಗೋತಿದ್ದೀನಿ. ಸ್ವಲ್ಪ ಬ್ರಾಡ್ ಕೊಡೋಣ ಅಂತ ಹೇಳಿ ಇಲ್ಲಿ 2.5 ಕೊಡ್ತಿದ್ದೀನಿ. ಇಲ್ಲಿ 2 ಮುಕ್ಕಾಲು ಕೊಡ್ತಿದ್ದೀನಿ. ಫ್ರಂಟ್ ಡೌನ್ ಡೀಪ್ ಬಂದು 7.5, ಇಲ್ಲಿ 12. ಇದು ನೋಡ್ಬೋದು 8 8 32. ಸೊ 32 ಅಂತ ಅಂದರೆ ಇಲ್ಲಿರುತ್ತೆ. ಅವ್ರು ಅಂದರೆ ಕಂಪ್ನಿನ ಸುತ್ತಳತೆ ಬಂದು ನಾನು ಎಲ್ ಸ್ಕೇಲ್ನ ಯೂಸ್ ಮಾಡ್ತೀನಲ್ವ. ಈಗ ನೋಡಿ ಹೇಳ್ತೀನಿ, ಇಲ್ಲಿ 5 ಇಂಚು, ಇಲ್ಲಿ 2.5 ಇಂಚು, 5.5, ಇಲ್ಲಿ ಫಿನಿಶಿಂಗ್ ಆಗೋಷ್ಟರಲ್ಲಿ 2.5. ಅವ್ರದ್ದು ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ 8 8 16. ಅವ್ರದ್ದು ಕಂಪ್ನಿ ಸುತ್ತಳತೆ 16.12 ಹೆಚ್ಚಿತ್ತು, ಹಂಗಾಗಿ ಹೆಚ್ಚನ್ನೇ ತೊಗೊಂಡಿದ್ದೀನಿ. ಫ್ರಂಟ್ ಡೀಪು ಸ್ವಲ್ಪ ಬ್ರಾಡಾಗಿ ನಾನು ರೌಂಡ್ನೇ ಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಡೌನ್ ತೊಗೊಂಡು ಮತ್ತೆ ಇಲ್ಲಿ ಮೇಲೆ ಶೇಪ್ನ ತೊಗೋತೀನಿ. ಇದನ್ನು ವೇರ್ ಮಾಡಿಸಿ ಸಹ ತೋರಿಸ್ತೀನಿ. ಈಗ ಬ್ಯಾಕ್ ಶೇಪು, ಬ್ಯಾಕ್ ಡೀಪ್ ಬಂದು 10.5 ಇದೆ. ನಾನಿಲ್ಲಿ ಎಲ್ ಸ್ಕೇಲಲ್ಲಿ 10 ಮುಕ್ಕಾಲು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹೋಗುತ್ತೆ ಅಂತ. ಇಲ್ಲಿ ಬ್ರಾಡ್ ಬಂದು 7 ಇಂಚ್ ತಗೋತಿದ್ದೀನಿ. ಫುಲ್ಲು ರೌಂಡ್ ಶೇಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿನ ಶೇಪ್ ಕೊಡೋಣ ಅಂತ ಅಂದ್ಕೊಂಡೆ. ಯಾವ ಶೇಪ್ ಕೊಡೋಣ ಅಂತ ಅನ್ನಿಸ್ದಾಗ ಈ ಶೇಪ್ನೇ ಕೊಡೋಣ ಅನ್ನಿಸ್ತು, ಹಂಗಾಗಿ ಇದೇ ಶೇಪ್ ಕಟ್ ಮಾಡಿದೆ. ಅವರು ಯಾವುದೇ ಡಿಸೈನ್ನ ಹೇಳಿಲ್ಲ.
ಕಟ್ ಆಗಿದೆ. ಈಗ ಈ ಸೇಫ್ಟಿ ಪಿನ್ ತೆಗೆದ್ಬಿಡೋಣ. ಈಗೇನು ಬಟ್ಟೆ ಇತ್ತಲ್ವಾ ಆ ಬಟ್ಟೆನ ತಗೊಂಡು ಈ ಸೇಫ್ಟಿ ಪಿನ್ ಇಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ 2 ಪಿನ್ನ ಹಾಕ್ಕೊಳ್ಳೋಣ. ಈಗ ಏನು ಶೇಪ್ ಕರೆಕ್ಟಾಗಿಲ್ಲ ಅನಿಸಿದ್ರು ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಈಗ ರೌಂಡ್ ಶೇಪ್ ಆಯಿತು ನೋಡಿ. ಈ ರೀತಿ ಹಾಕ್ಕೊಂಡಿದ್ದು ಸೇಫ್ಟಿ ಪಿನ್ಗಳನ್ನ ತಗೊಳ್ಳೋಣ. ಇದು ಬ್ಯಾಕ್ ಕಟ್ಟಿಂಗ್ ಆಯಿತು. ಓಕೆನಾ, ಬ್ಯಾಕಿಗೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊತೀನಿ. ಇನ್ನು ಫ್ರಂಟಿಗೆ ಬಂದು ನಾನು ಯಾವುದೇ ಪಿನ್ ಯೂಸ್ ಮಾಡಲ್ಲ. ಸೊ ಇಲ್ಲಿ ಪರ್ಫೆಕ್ಟಾಗಿ ಬರೋ ರೀತಿ ಈ ರೀತಿ ಕಟಿಂಗ್ ಮಾಡ್ಕೊತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿರುತ್ತೆ. ಈ ರೀತಿ ನಾನು ಫ್ರಂಟ್ನ ಕಟಿಂಗ್ ಮಾಡ್ಕೊಂಡು ಎತ್ಕೊಂಡ್ಮೇಲೆ ನೀವೇ ನೋಡ್ಬೋದು. ಈ ಸೈಡಲ್ಲಿ ನಾನು ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನು ಕ್ರಾಸಿಗೆ ತೊಗೊಂಡಿರ್ತೀನಿ. ಇನ್ನು ಈ ಸೈಡು ಸ್ಲೀವಿಗೆ ತೊಗೋತಾ ಇದ್ದೀನಿ ಅಲ್ವಾ. ಈ ರೀತಿ ಇದನ್ನು ತಗೊಂಡು ಕಟ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಆಯ್ತಿತ್ತು. ನನ್ನ ಅಂಗಡಿ ಪಕ್ಕ ಇರೋದು ಒಂದು ತರಕಾರಿ ಅಂಗಡಿ ಮತ್ತು ಇನ್ನೊಂದು ಸೈಕಲ್ ಶಾಪ್ ಇದೆ. ಸೊ ಹಾಗಾಗಿ ತುಂಬ ಜನ ಓಡಾಡೋ ಅಂಥ ಸ್ಥಳ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಸಾರಿ. ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಅರ್ಥ ಆಗಿದ್ದರೆ ನೋಡಿ, ಇದು ಕ್ರಾಸ್ ಬಟ್ಟೆಗೆ ಅರ್ಥ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಲೇ ಅನ್ಕೋತೀನಿ. ನಾನು 10 ನಿಮಿಷದಲ್ಲಿ ಕಟಿಂಗ್ನ ಮಾಡಿ ತೋರಿಸಿದ್ದೀನಿ. ಸೊ ಟೈಮರು ಸಹ ಇದೆ, ನೀವು ನೋಡ್ಬೋದು. ಹಾಗಾಗಿ ಫುಲ್ ವಿಡಿಯೋನ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇದು ಫುಲ್ ಕಟಿಂಗು ಈ ವಿಡಿಯೋದಲ್ಲಿದೆ. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಇದೆ. ಸೊ ಫುಲ್ ಅವ್ರಿಗೆ ವೇರ್ ಮಾಡಿಸಿ ಸಹ ನೋಡಿದ್ದೀನಿ. 10 ನಿಮಿಷದಲ್ಲಿ ಕಟಿಂಗ್ ಮಾಡಿದ್ದೀರಾ ಅಂದರೆ ಅದು ಫಿನಿಶಿಂಗ್ ಬರುತ್ತಾ ಅನ್ನೋ ಡೌಟ್ ಇರುತ್ತಲ್ವ. ನೀವು ನನ್ನ ವೀಡಿಯೋಗೋಸ್ಕರ ನೆಕ್ಸ್ಟ್ ವೀಡಿಯೋಗೋಸ್ಕರ ನೀವು ಕಾಯಲೇಬೇಕು. ಯಾಕಂತಂದರೆ ಅವ್ರದ್ದು ಫಿಟ್ಟಿಂಗ್ ಎಷ್ಟು ಚೆಂದ ಕೂತೈತಂತ ಅಂದರೆ ಅಷ್ಟು ಚೆನ್ನಾಗಿ ಕೂತಿದೆ. ಆಯಿತಾ ನೋಡಿ. 10 ಗಂಟೆ 31 ನಿಮಿಷ ನಾನು ಕಟಿಂಗ್ ಮಾಡೋಕ್ಕೆ ತೊಗೊಂಡಾಗ 10 ಗಂಟೆ 20 ನಿಮಿಷ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ.